ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಆಯುಷ್ಮಾನ್ ಯೋಜನೆಯಲ್ಲಿ ಈ ಹಿಂದೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಶಿಫಾರಸು ತರಬೇಕಿತ್ತು. ಈಗ ತಾಲೂಕಾ ಆಸ್ಪತ್ರೆ ವೈದ್ಯರ ಶಿಫಾರಸು ಪತ್ರ ಪಡೆಯಲಾಗ್ತಿದೆ. ಶಿಫಾರಸು ಪತ್ರದ ಪರಿಷ್ಕರಣೆ ಮಾಡ್ತಿದ್ದೇವೆ. ಶಿಫಾರಸು ಪತ್ರ ಇಲ್ಲದೆ ನೇರವಾಗಿ ಮಾಡುವ ಬಗ್ಗೆ ಪ್ರಯತ್ನ ನಡೆಸಿದ್ದೇವೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಹೊನ್ನಾವರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆ ಪರಿಶೀಲನೆ ನಡೆಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ನಮ್ಮಲ್ಲಿ ಏನಿದೆ ಅದೆಲ್ಲ ನಾವು ಮಾಡ್ತೀವಿ. ಕೆಲವು ಆಸ್ಪತ್ರೆಗಳು ಅವರು ಏನಾಗ್ತದೆ ಅವರಿಗೆ ನಮ್ಮಲ್ಲಿರುವಂಥ ಹಣ ಕಮ್ಮಿ ಆಗುತ್ತೆ ಅಂತ ಹೇಳಿ ಕೆಲವರು ರಿಜೆಕ್ಟ್ ಮಾಡ್ತಾ ಇರ್ಬೋದು ಅಷ್ಟೇ ಹೊರತು ಎಲ್ಲಿ ಹೋದರೆ ಎಲ್ಲೆಲ್ಲಿ ನಮ್ಮ ಎಂಪಾನಲ್ ಆಸ್ಪತ್ರೆಗಳಿದೆ ಅಲ್ಲಿ ಹೋಗಿ ನಮ್ಮ ಚಿಕಿತ್ಸೆ ತೊಗೋಬೋದು. ಈಗ ರೆಫರಲ್ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಸ್ವಲ್ಪ ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಕೆಲವು ಕಡೆ ಎಲ್ಲ ಇಲ್ಲಿಗೆ ಬಂದು ರೆಫರಲ್ ತೊಗೊಂಡು ಮತ್ತೆ ಈಗ ಮಂಗಳೂರಿಗೆ ಹೋಗ್ಬೇಕಾಗ್ತದೆ. ಅದು ಮಂಗಳೂರಿಗೆ ಹೋಗಿ ಇಲ್ಲಿಗೆ ಬಂದು ರೆಫರಲ್ ತೊಗೊಂಡು ಮತ್ತೆ ಹೋಗ್ಬೇಕು. ಅದನ್ನು ಸ್ವಲ್ಪ ನಾನು ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ಗಳಿದೆ ಆ ಆಸ್ಪತ್ರೆಗಳಿಗೆ ನೇರವಾಗಿ ಈ 3A ಕ್ಯಾಟಗರಿ ಏನೇನಿದೆ ಕಾಂಪ್ಲೆಕ್ಸ್ ಪ್ರೊಸೀಜರ್ಸು ಅದೆಲ್ಲ ಕೂಡ ನೇರವಾಗಿ ಹೋಗೋ ಥರ ಒಂದು ವ್ಯವಸ್ಥೆನ ನಾನು ಇಲ್ಲ ಈಗಿಲ್ಲ 4A ಇದೆ, 3A ಇಲ್ಲ. ಎಲ್ಲ ಕಡೆನೂ ಅದಕ್ಕೆ ವ್ಯವಸ್ಥೆ ಇದೆ ಸರ್. ಏನು ನಾವು ಇಲ್ಲಿಂದ ಕಳಿಸುವಂಥದ್ದು ಇಲ್ಲ, ನಿಮ್ಮ ಹತ್ರ ಬರೋದೇ ಬೇಕಾಗಿಲ್ಲ, ನೇರವಾಗಿ ಅವ್ರು ಹೋಗ್ಬೋದು. ಮಾಡ್ತಾ ಇದ್ದಾರೆ ಸರ್. ಆಸ್ಪತ್ರೆಯಿಂದ ರೆಫರಲ್ ತೊಗೊಂಡು ಹೋಗ್ಬೇಕು, ರೆಫರಲ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. DH ಹತ್ರ ಹೋಗ್ಬೇಕಿತ್ತು, ಈಗ ಈಗ ಇಲ್ಲೇ ಮಾಡ್ತಾ ಇದ್ದಾರೆ. ಅದನ್ನು ಬೇಡ ಅಂತ ಬೈ ಚಾನ್ಸ್ ಕಾಂಪ್ಲೆಕ್ಸ್ ಆಗಿದೆ ಅಲ್ಲಿಗೆ ಹೋಗಿ ತಗೊಂಡು ಹೋಗೋದಕ್ಕಿಂತ ಅಂತದ್ದು ನೇರವಾಗಿ ಹೋಗ್ಬೋದು. ಮಂಗನ ಕಾಯಿಲೆಗೆ ಸಂಬಂಧಪಟ್ಟಂತೆ ಲ್ಯಾಬ್ ಶಿರಸಿಯಲ್ಲಿ ಆಗಿದೆ. ಅದಕ್ಕೆ ಬೇಕಾಗಿರುವ ಸಲಕರಣೆ ಈಗಾಗಲೇ ಬಂದಿದೆ. ಕೆಲವೇ ದಿನದಲ್ಲಿ ಅದು ಪ್ರಾರಂಭಗೊಳ್ಳಲಿದೆ. ಗೋಕರ್ಣ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿದ್ದರೂ ವೇಗ ಪಡೆದುಕೊಂಡಿಲ್ಲ. ಮೆಡಿಕಲ್ ಕಾಲೇಜು ಸ್ಟೂಡೆಂಟ್ ಹಾಕ್ತಿದ್ದಾರೆ ಎಂದಾಗ ಮಂಕಿಯಲ್ಲಿ ಪರಿಶೀಲನೆ ನಡೆಸಿದ್ದೇನೆ. ಹೊಸ ಮೇಲ್ವಿಚಾರಕರನ್ನ ಇನ್ನುಳಿದ ಸೌಲಭ್ಯವನ್ನ ನೀಡ್ತೇನೆ ಎಂದರು. PSCಗಳಲ್ಲಿ ವೈದ್ಯರ ಕೊರತೆ ಇಲ್ಲ, ಈಗ ವೈದ್ಯರ ಕೊರತೆ ಎಲ್ಲ ಇವತ್ತು ಮಧ್ಯಾಹ್ನ ರಿವ್ಯೂ ಇಟ್ಕೊಂಡಿದ್ದೀವಿ ಕಾರವಾರದಲ್ಲಿ. ಎಲ್ಲ ಕಡೆ ವೈದ್ಯರ ಕೊರತೆಯನ್ನು ನೀಗಿಸುವಂಥದ್ದಕ್ಕೆ ಬೇರೆ ಬೇರೆ ಕ್ರಮಗಳು ಒಂದು ನಮ್ಮ ಟ್ರಾನ್ಸ್ಫರ್ ಮಾಡಿದ್ವಿ, ಕೌನ್ಸಿಲಿಂಗ್ ಅದರ ಪ್ರಕಾರ ಆಗಿದೆ. ಅದರಿಂದ ಸ್ವಲ್ಪ ಏನಾಗಿದೆ, ಹೊಸ ಕೆಲವು ಕಡೆ ವೇಕೆನ್ಸಿ ಸೃಷ್ಟಿಯಾಗಿದೆ ಮತ್ತು ಅದರಲ್ಲಿ ಕೆಲವು ಕಡೆ ಎಲ್ಲ ಕಾಂಟ್ರಾಕ್ಟ್ನ ತೊಗೊಳೋದು ಮಾಡ್ತಾ ಇದ್ವಿ. ಇನ್ನೊಂದು ಕಡೆ ಕಂಪಲ್ಸರಿ ಪೋಸ್ಟಿಂಗಲ್ಲಿ ಈಗೆಲ್ಲ ನಾವು ನೋಟಿಫೈ ಮಾಡಿದ್ವಿ. MBBS ಡಾಕ್ಟರ್ಸು, ಆಮೇಲೆ ಸ್ಪೆಷಲಿಸ್ಟು, ಆಮೇಲೆ ಸೂಪರ್ ಸ್ಪೆಷಲಿಸ್ಟು 3 ಜನರು ಕೂಡ ಈಗ ಯಾರ್ಯಾರು ಎಲ್ಲ ತೇರ್ಗಡೆ ಆಗಿದ್ದಾರೆ. 1 ವರ್ಷ ಕಂಪಲ್ಸರಿ ಪೋಸ್ಟಿಂಗ್ ಅವ್ರಿಗೂ ಕೂಡ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಎಲ್ಲ ಫಿಲಪ್ ಮಾಡೋದಕ್ಕೆ. ಮತ್ತು ಎಲ್ಲೆಲ್ಲಿ ವೇಕೆನ್ಸಿ ಈಗ ಹೊಸದಾಗಿ ಸೃಷ್ಟಿಯಾಗಿದೆ ಅದನ್ನು ನರ್ಸಸ್ಸು ಟೆಕ್ನಿಷಿಯನ್ಸು ತೊಗೊಳೋದಕ್ಕೆ ಕಾಂಟ್ರಾಕ್ಟ್ ಮೇಲೆ ಹೇಳಿದ್ದೀವಿ. ಇನ್ನೂ ಒಂದು ಸುಮಾರು 400 ಜನ ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದು ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ. ಎಲ್ಲೆಲ್ಲಿ ವೇಕೆನ್ಸಿ ಅಗತ್ಯ ಇದೆ ಅದನ್ನು ಕೂಡ ಕಾಂಟ್ರಾಕ್ಟು ಟೆಕ್ನಿಷಿಯನ್ಸು ನರ್ಸು ಫಾರ್ಮಸಿಸ್ಟು ಅದನ್ನು ಫಿಲಪ್ ಮಾಡ್ತಾ ಇದ್ದೀವಿ. ಜನೌಷಧಿ ಕೇಂದ್ರ ಏನಂತ ಹೇಳಿದ್ರೆ ನಾವು ಜನೌಷಧಿ ಕೇಂದ್ರ ವಿರುದ್ಧ ಏನಿಲ್ಲ, ಸುಮ್ಮನೆ ತಪ್ಪು ಕಲ್ಪನೆ ಅದು. ನಾವೇನು ಹೇಳಿದ್ದೀವಿ ಅಂತಂದರೆ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗ್ಬಾರ್ದು, ನಮ್ಮಲ್ಲೆಲ್ಲ ಉಚಿತವಾಗಿ ಸಿಗಬೇಕು. ಏನಿದೆ ಹೊರಗಡೆ ಹೋಗಿ ತೊಗೋಬೋದು. ಬಹುತೇಕ ಇರುವಂಥ ಜನೌಷಧಿ ಕೇಂದ್ರ 90% ಹೊರಗಡೆ ಇದೆ. ನಮ್ಮ ಆಸ್ಪತ್ರೆ ಒಳಗಡೆ ಇರತಕ್ಕಂಥ ಜನೌಷಧಿ ಕೇಂದ್ರ ಇರ್ಬೋದು ಅಥವಾ ಜನತಾ ಬಜಾರ್ ಅಂತಲೂ ಕೂಡ ಅವ್ರದ್ದು ಒಂದು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸರ್ಕಾರಿ MSIಲಿಂದನೂ ಕೂಡ ಮಾಡಿದ್ದಾರೆ. ಎಲ್ಲವೂ ಕೂಡ ನಾವು ಸರ್ಕಾರಿ ಆವರಣದಲ್ಲಿ ಎಲ್ಲೂ ಕೂಡ ಆಸ್ಪತ್ರೆಗಳು ಸೇಲ್ ಆಗಬಾರ್ದು, ಅಷ್ಟೇ ನಮ್ಮ ಉದ್ದೇಶ. ಔಷಧಿಗಳ ಕೊರತೆ ಸ್ವಲ್ಪ ಮಟ್ಟಿಗಿದೆ. ನಾವು ಅವರಿಗೆ ABRಗೆ ನಮ್ಮ ಆಸ್ಪತ್ರೆಯಿಂದ ದುಡ್ಡಿದೆ, ಅದರಲ್ಲೇ ಖರೀದಿ ಮಾಡಿ ಕೇಳಿದ್ದೀವಿ. ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ನೀಡಿದ ಮನವಿಗೆ ಕ್ವಾರ್ಟರ್ಸ್ ನಿರ್ಮಿಸಿಕೊಡ್ತೇನೆ. ಸಾರ್ವಜನಿಕರ ಅನುಕೂಲಕ್ಕಾಗಿ OPD ಬಾಕ್ಸ್, ಲಿಫ್ಟ್ ವ್ಯವಸ್ಥೆ ಮಾಡ್ತೇನೆ ಎಂದರು. ಲ್ಯಾಬ್ ಹೊನ್ನಾವರದಲ್ಲಿಲ್ಲ, ಈಗ ಶಿವಮೊಗ್ಗ ಹೋಗ್ಬೇಕಿತ್ತು, ಸಿರ್ಸಿಲ್ ಆಗ್ತಾ ಇದೆ ಅಂತ ಸುದ್ದಿ. ಬಟ್ ಹೊನ್ನಾವರಕ್ಕೆ ಈಗ ಲ್ಯಾಬ್ ಆಗಿದೆ, ಅಂದರೆ ಎಕ್ವಿಪ್ಮೆಂಟ್ ಎಲ್ಲ ಬಂದಿದೆ. ನಾವು ಮುಂದೆ ಅದಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಮಾಡಿಸಿ ಲ್ಯಾಬ್ ಹೊನ್ನಾವರಕ್ಕೆ ಸ್ವಲ್ಪ ಮೈಕ್ರೋ ಎಲ್ಲ ಕಡೆ ಮಾಡೋಕ್ಕಾಗಲ್ಲ. ಸಿರ್ಸಿಲ್ ಒಂದು ಕಡೆ ಮಾಡಿರ್ತೀವಿ, ಈ ವರ್ಷ ಮಾಡಾಗಿದೆ. ಅದಕ್ಕೆ ಮೈಕ್ರೋಬಯಾಲಜಿಸ್ಟ್ ಎಲ್ಲ ಬೇಕಾಗಿದೆ, ಅದನ್ನು ಕೂಡ ಕೊಡಿಸ್ತೀನಿ. ಈಗ ಬೆಳಗ್ಗೆ ಹೇಳ್ತಾ ಇದ್ರು, ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀವಿ. ಅಲ್ಟ್ರಾಸೌಂಡ್ ಇದೆ ಈ ಆಸ್ಪತ್ರೆ ಜಸ್ಟ್ ನೋಡ್ತಾ ಇದ್ದೆ. ಇಲ್ಲಿಗೆ ಒಂದು ಅಲ್ಟ್ರಾಸೌಂಡ್ ಮೆಷಿನ್ ಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಅಗತ್ಯ ಇರುವಂಥದ್ದು. ಅದಕ್ಕೆ ಅದನ್ನು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡೋದಕ್ಕೆ ಹೇಳಿದ್ದೀನಿ. ABRK ಫಂಡಲ್ಲೂ ಕೂಡ ಮಾಡಿಸ್ಬೋದು, ಇದ್ದವರೆ ಸೆಂಟ್ರಲ್ ಸ್ಟೇಟ್ ಫಂಡಲ್ಲೂ ಕೂಡ ಮಾಡಿಸೋದಕ್ಕೆ ಅವಕಾಶ ಇದೆ. ಸೊ ನಾನು ಅದನ್ನು ಮಾಡಿಸ್ಕೊಡ್ತೀನಿ. ಮತ್ತು ಇಲ್ಲಿ ಒಂದೇನು ಲಿಫ್ಟ್ ಒಂದು ಕೇಳಿದ್ದಾರೆ, ಲಿಫ್ಟನ್ನು ಕೂಡ ನಮ್ಮ ಭಾಳ ಇದರಿಂದ ಒತ್ತಾಯ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿಸುವಂಥದ್ದು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ.
ಸರ್ಜನ್ ಮತ್ತು ನೇತ್ರ ತಜ್ಞರನ್ನ ನೇಮಕ ಮಾಡ್ತೇವೆ. ಇದಕ್ಕೂ ಮೊದಲು ಸಚಿವರು ಆಸ್ಪತ್ರೆಯ ವೈದ್ಯರ ಕೊಠಡಿ, ಆಪರೇಷನ್ ಥಿಯೇಟರ್, ಡಯಾಲಿಸಿಸ್ ಸೆಂಟರ್, ಎಮರ್ಜೆನ್ಸಿ ಕೊಠಡಿ, ಐಸಿಯು ಸೇರಿದಂತೆ ಪ್ರತಿಯೊಂದು ಕಡೆ ಭೇಟಿ ನೀಡಿ ರಿಜಿಸ್ಟರ್ ಇನ್ನಿತರ ಮಾಹಿತಿ ಪಡೆದುಕೊಂಡ್ರು. ಹೆರಿಗೆ ಸಂಖ್ಯೆ ಕಡಿಮೆಯಾಗಿರುವ ಬಗ್ಗೆ ಲಭ್ಯ ಇರುವ ವ್ಯವಸ್ಥೆಗೆ ಹೆರಿಗೆ ಸಂಖ್ಯೆ ಕಡಿಮೆಯಾಯಿತು ಎಂದರು. ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ನಿವೇದಿತಾಳ್ವ, ಬೀನಾ ವೈದ್ಯ, ಭಟ್ಕಳ ಉಪವಿಭಾಗಾಧಿಕಾರಿ ಆಶಾರಾಣಿ, ಜಿಲ್ಲಾ ಆರೋಗ್ಯಾಧಿಕಾರಿ, ಜಿಲ್ಲೆಯ ವಿವಿಧ ಅಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ನ ಮುಖಂಡರು, ಬ್ಲಾಕ್ ಅಧ್ಯಕ್ಷರು, ಪ್ರಮುಖ ಮುಖಂಡರು ಇದ್ದರು. ಟೆಂಡರ್ ಮಾಡಬೇಕು. ಅಥವಾ ನಮ್ಮಿಂದ ಚೆಕ್ ಮಾಡಿ KSM ಅಲ್ಲಿ ನಾವು ತಗೊಳ್ತಾ ಇದೀವ ಇಲ್ವಾ ಇದರ ನಮ್ದೇ CBC ಲಿವರ್ ಫಂಕ್ಷನ್ ಟೆಸ್ಟ್ ಅದೆಲ್ಲ ಬೇರೆ ಕಡೆ ಕಳಿಸ್ತಾರೆ ಸರ್. ಬೇರೆ ಕಳಿಸ್ತಾರೆ ಡಾಕ್ಟರ್ ಮುಂದೆ ಸಪ್ಲೈ ಮಾಡ್ತಾ ಇರಲ್ಲ. ಹೌದು ABRK ತಗೊಳ್ತಾ ಇದ್ದೀರಲ್ಲ ನಿಮಗೆ ಜನರಲ್ಲ ಎಲ್ಲಿ ಬರ್ತಿದ್ದೀರಾ ಯಾವ ಟೆಸ್ಟ್ ಅಂತ ಅವ್ರಿಗೆ ರೆಫರ್ ಮಾಡ್ತಾ ಇದ್ದಾರೆ CTಗೆ ಆಮೇಲೆ ಅಲ್ಟ್ರಾಸೌಂಡ್ MRI ಕೂಡ ಬರ್ತಿದ್ದೀರಿ ಯಾವ ಟೆಸ್ಟ್ ಅಂತ ಇದು ಬೈ ಟೋಟಲ್ ಸ್ಕೂಟರ್ ಮಾತ್ರ ಇಲ್ಲಿ ಇಡೀ ಜಿಲ್ಲೆಯಲ್ಲಿ ಕಂಪ್ಲೀಟ್ ಏನಿಲ್ಲ. ಸಾಯಿ ಹೇಳಿ ಲಿಫ್ಟ್ ಬೇಕಂತ ಹೇಳಿದ್ದಾರೆ ಹೆಸರ ಮಾಡಿಸ್ತೀನಿ. ಮೇಲ್ದರ್ಜೆಗೆ ಏರಿರುವ ತಾಲೂಕಿನ ಮಂಕಿ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡ ಪರಿಶೀಲನೆಯನ್ನ ಸಚಿವರು ನಡೆಸಿದ್ರು. ಸ್ಥಳೀಯರು ಅಲ್ಲಿರುವ ಹಳೆಯ ಕಟ್ಟಡ ತೆರವಿಗೆ ಮನವಿ ಮಾಡಿದ್ರು. ತೆರವುಗೊಳಿಸುವುದಾಗಿ ಸಚಿವರು ತಿಳಿಸಿದ್ರು. ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ವಸತಿ ಗೃಹ ನಿರ್ಮಾಣ ಮಾಡಿಕೊಡುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಕುಟುಂಬ ಮತ್ತು ಆರೋಗ್ಯ ಸಚಿವರ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಇನ್ನಿತರ ಮುಖಂಡರು ಇದ್ದರು. ಮೊನ್ನೆ ಸ್ಟೇಟಿಂದ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ, ಎಲ್ಲರೂ ಕಲೆಕ್ಟ್ ಮಾಡಿದ್ದಾರೆ. ಕೊಡ್ಸೋಣ, ಅಲ್ಟ್ರಾಸೌಂಡ್ ಮೆಷಿನ್ ಎಲ್ಲ ಕಡೆ ಕೊಡಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ. ಅಲ್ಲ ಈಗ ಸರ್ ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದ್ರೆ ನಾವು ಸಣ್ಣ ಮಕ್ಕಳಿಗೆ ಚಂದಮ್ಮ ಮತ್ತು ತೋರಿಸೋದು ಕತೆ ಆಗದೆ. ಅದು ನಿಮ್ಮ ಮುಖಾಂತರ ಮಲ್ಟಿ ಸ್ಪೆಷಾಲಿಟಿ ಅದು ಇನ್ನು ದೊಡ್ಡ ತೀರ್ಮಾನ. ಹೌದೌದು, ಈಗ ಇರೋದನ್ನ ಎಲ್ಲ ಪೂರ್ತಿ ಉಪಯೋಗ ಆಗೋ ತರ ಅದು ಮಾಡಬೇಕು. ಸೂಪರ್ ಸ್ಪೆಷಾಲಿಟಿ ಮಾಡ್ತಾರೆ. ನಿಮಗೂ ಫೋನ್ ಮಾಡ್ತೇನೆ. ಲೇಬರ್ ಆಯ್ತಾ ಇವತ್ತು? ಈಗ ಆಯ್ತಾ? ಎಷ್ಟು ಮಾಡ್ತೀರಾ ಲೇಬರ್ ದಿವಸಕ್ಕೆ? 46 ಕಮ್ಮಿ ಇಲ್ವಮ್ಮ? ಒಂದು ಗೈನಕಾಲಜಿಸ್ಟು, ಅನೆಸ್ಥೆಸಿಸ್ಟು ಮತ್ತು ಪೀಡಿಯಾಟ್ರಿಷಿಯನ್ ಇಟ್ಕೊಂಡು 46-50 ಅಂತ ಹೇಳಿದ್ರೆ ಕಮ್ಮಿ ಆಯಿತು.
ಅದೇ ಕಮ್ಮಿನೇ ಅದು, ನಿಮಗೆ ಜಾಸ್ತಿ ನೀವು 100 ಮೇಲೆ ಹೋಗ್ಬೇಕು ಚೆನ್ನಾಗಿ ಮಾಡಿದ್ರೆ. ಸರ್ವಿಸ್ ಚೆನ್ನಾಗಿದೆ, 100 ಮೇಲೆ ಹೋಗ್ಬೇಕು. ಈಗ ಮುಂದಕ್ಕೆ ನಾವು 2 ಗಣಕ ಕಸ್ಕೊಂಡು ಮಾಡ್ಕೋಬೋದು. ಈಗ ಇದರದ್ದು ಬ್ಲಡ್ ಪ್ಲಾಸ್ಮಾ ಒಂದು ಕಲೆಕ್ಟ್ ಮಾಡ್ಕೊಡೋದಕ್ಕೆ ಪ್ಲಾಸ್ಮಾ ಸ್ಟೋರೇಜ್ ಇದೆ. ಈ ಲೇಬರ್ ಇದ್ದ ಟೈಮ್ಗೆ ಆ ಪ್ಲಾಸ್ಮಾ ಬೇಕಾಗುತ್ತೆ ಅಂತ ಹೇಳ್ತಾರೆ. ನಿಮ್ಮದೇ ಮಾಡ್ಕೊಡ್ತೀವಿ. ಶೇಖರಣೆ ಇಲ್ಲ ಅಲ್ಲಿ. ನಮಗೆ ಬ್ಲಡ್ ಬ್ಯಾಂಕ್ ಅಲ್ಲ, ನಾವು ಹತ್ತಿರ ಆಗ್ತದೆ ಮತ್ತು ಬೇಕಾದ ಪ್ರೈವೇಟ್ ಅದು, ಹೌದು ಪರ್ಮಿಷನ್ ಪ್ರೈವೇಟ್ ಸಫಿಷಿಯಂಟ್ ಯಾಕೆ ನೀವು ಅಲ್ಲಿಂದಲೇ ತಗೋಬೇಕು ಅಂತ ಇದೆಯಾ? ಅಲ್ಲ ಅಲ್ಲ ಮದರ್ ಬ್ಲಡ್ ಬ್ಯಾಂಕ್ ಹೌದು. ಈಗ ನೀವು ಗುಂಪಿನಲ್ಲಿ ತಗೊಳಕ್ಕಾಗಲ್ವಾ ಇದು? ಇಲ್ಲ ಸರ್, ಪ್ರೈವೇಟ್. ಅದಕ್ಕೆ ದುಡ್ಡು ಕಟ್ಟಬೇಕಾಗ್ತದೆ ಏನು? ಬ್ಲಡ್ ಇಲ್ಲ, ದುಡ್ಡು ಕಟ್ಟಬೇಕಾಗ್ತದೆ ಏನು? ಅದಕ್ಕೆ 2 ವರ್ಷ ಇದೆ, ಅವರೆಲ್ಲ ಕಂಟಿನ್ಯೂ ಆಗ್ತಾರೆ, ಟರ್ಮ್ ಇರೋರು ಕಂಟಿನ್ಯೂ ಆಗ್ತಾರೆ. ಮಾಡ್ತಾರೆ ಅಂತ ಕೆಲವು ಸಲ ಅಲ್ಲ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ,
ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.